ಎಷ್ಟು ಜನ ಜೀವಿಸಲಿಕ್ಕೆ ಪ್ರಯತ್ನ ಮಾಡ್ತೀರಿ? ಇವತ್ತಿಂದ ದೇವರ ಹತ್ರ ಕೇಳಿ, ಅಪ್ಪ ನಾನು ಇನ್ನೂ ಪರಿಶುದ್ಧವಾಗಿರಬೇಕು, ಇನ್ನೂ ಪರಿಶುದ್ಧವಾಗಿ ಜೀವಿಸಬೇಕು. ಇವತ್ತಿನಿಂದ ನಾನು ಇನ್ನೂ ಪರಿಶುದ್ಧತೆ ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ವ್ಯವಹಾರದಲ್ಲಿ, ನನ್ನ ಮನೆಯಲ್ಲಿ, ನನ್ನ ಪತ್ನಿ ಜೊತೆ, ನನ್ನ ತಂದೆ ಜೊತೆ, ನನ್ನ ಕುಟುಂಬದ ಜೊತೆ, ನನ್ನ ಗಂಡನ ಜೊತೆ, ನನ್ನ ತಂದೆ ತಾಯಿ ಜೊತೆ, ನನ್ನ ಸ್ನೇಹಿತರ ಜೊತೆ, ವಿದ್ಯಾಭ್ಯಾಸದಲ್ಲಿ, ಕಾಲೇಜಿನಲ್ಲಿ, ಮೊಬೈಲಲ್ಲಿ ಪರಿಶುದ್ಧತೆ ಬರಬೇಕು, ಫೋನಲ್ಲಿ ಪರಿಶುದ್ಧತೆ, ಕಂಪ್ಯೂಟರ್ಲಿ ಪರಿಶುದ್ಧತೆ, ಪ್ರತಿಯೊಂದರಲ್ಲಿ ಪರಿಶುದ್ಧತೆ ಇದ್ದರೆ ನಿನ್ನ ಬಾಳೆ ಆಶೀರ್ವಾದವಾಗಿರ್ತದೆ. ನೀನು ಅನೇಕರಿಗೆ ಪ್ರಯೋಜನವಾಗಿರ್ತೀಯ. ಹಲ್ಲೆಲೂಯಾ, ಆಮೆನ್. ಹಾಗಾಗಿ ದೇವರು ಹೇಳ್ತಾರೆ, ಪರಿಶುದ್ಧವಾಗಿ ಜೀವಿಸು. ಹಲ್ಲೆಲೂಯಾ. ಅದು ಮಾತ್ರನಾ? ಇನ್ನೊಂದು ವಾಕ್ಯ ನೋಡಿ, ನೀವು ಪರಿಶುದ್ಧವಾಗಿ ಜೀವಿಸಿದರೆ ದೇವರು ನಿಮ್ಮನ್ನು ಕಾಪಾಡ್ತಾರೆ. ಎಲೀಷಾ ಅವನು ಪರಿಶುದ್ಧವಾಗಿ ಜೀವಿಸಿದ. ಒಂದು ದಿನ ಅವನು ಅರಣ್ಯದಲ್ಲಿ ಇದ್ದಾಗ, ದೋತಾನಿನಲ್ಲಿ ಇದ್ದಾಗ, ರಾತ್ರಿ ಒಳ್ಳೆ ನಿದ್ರೆ ಮಾಡ್ತಾ ಇದ್ರು. ಬೆಳಿಗ್ಗೆ ಅವನ ಸೇವಕ ತಂಬಿಗೆ ತಗೊಂಡು ಹಲ್ಲುಜ್ಲಿಕ್ಕೆ ಬಂದ. ಹಲ್ಲುಜ್ಲಿ ಹೊರಗಡೆ ಬಂದಂಥ ವ್ಯಕ್ತಿ ಸುತ್ತಲೂ ನೋಡ್ತಾನೆ, ಏನಿದು ಕುದುರೆಗಳು, ಏನಿದು ರಾಜ ಮಂತ್ರಿಗಳು ಕೈಯಲ್ಲಿ ಖಡ್ಗ ಏನೇನು ಹಿಡ್ಕೊಂಡು ಎಲ್ಲ ನಿಂತುಬಿಟ್ಟಿದ್ದಾರೆ. ಇದನ್ನು ಕಂಡಂತಹ ಈ ಗೆಹಸಿ ಎಲಿಯ, ಅಯ್ಯೋ ಸ್ವಾಮಿ ಏನು ಮಾಡೋಣ, ಅವನಿಗೆ ಎದೆನೇ ಬಡ್ತಾನೆ ನಿಂತೋಗ್ಬಿಡ್ತು. ಒಂದು ಕ್ಷಣ ಆ ಶತ್ರುವನ್ನು ನೋಡಿ ಅಯ್ಯೋ ಸ್ವಾಮಿ ಅಂದ. ನಾವು ಕೂಡ ಅನೇಕ ಕಷ್ಟಗಳು ಬಂದಾಗ, ದುಃಖಗಳು ಬಂದಾಗ ಅಯ್ಯೋ ಅಂತ ಕೂಗಲ್ವಾ? ಹಲ್ಲೆಲೂಯಾ. ನಾವು ಅಯ್ಯೋ ಅಂತೇಳಿ ಅಯ್ಯನನ್ನು ಕರೆಯುತ್ತೇವೆ. ಇವನು ಹೇಳಿದ ಅಯ್ಯ. ಈ ಶಬ್ದವನ್ನು ಕೇಳಿದಂತಹ ಎಲೀಷಾ ಎದ್ದು ಬಿದ್ದು ಹೊರಗೆ ಬಂದು ನೋಡ್ತಾನೆ. ಏನಯ್ಯ, ಏನಾಯ್ತು ನಿನಗೆ? ನೋಡ್ರಯ್ಯ, ಎಷ್ಟು ರಥಗಳು ಎಲ್ಲ ಬಂದ್ಬಿಟ್ಟಿದ್ದಾರೆ, ನಮ್ಮನ್ನು ಸಾಯಿಸ್ಲಿಕ್ಕೆ ಬಂದ್ಬಿಟ್ಟಿದ್ದಾರೆ. ಒಂದೇ ನಿಮಿಷ ಎಲೀಷಾ ಪ್ರಾರ್ಥನೆ ಮಾಡ್ದ, ದೇವರೇ ಇವನ ಕಣ್ಣನ್ನು ತೆರೆ. ಅವನ ಕಣ್ಣು ತೆರೆದರೆ ಪ್ರಾರ್ಥನೆ ಮಾಡಿದರೆ 6:16 2 ಅರಸರುಗಳಲ್ಲಿ ನೋಡಿದರೆ, ಅಲ್ಲಿ ನೋಡುವುದಾದರೆ ಅವರ ಕಡೆಯಲ್ಲಿ ಇರುವವರಿಗಿಂತ ನಮ್ಮ ಕಡೆಯವರು ಹೆಚ್ಚಾಗಿದ್ದಾರೆ. ಅಗ್ನಿ ಹೃದಯಗಳು, ಅಗ್ನಿ ರಥಗಳು ಇಲ್ಲಿ ನಿಂತಿರುವುದನ್ನು ಕಂಡು ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಶತ್ರುಗಳು ಬಂದಾಗ ಪರಿಶುದ್ಧವಾಗಿ ಜೀವಿಸ್ತಕ್ಕಂಥ ಮಕ್ಕಳನ್ನು ಪರಲೋಕದಿಂದ ದೇವರು ತನ್ನ ಅಗ್ನಿಯನ್ನು ಕಳಿಸಿ, ತನ್ನ ದೇವದೂತನ್ನು ಕಳಿಸಿ ಪರಿಶುದ್ಧವಾಗಿ ಜೀವಿಸ್ತಕ್ಕಂಥ ಮಕ್ಕಳನ್ನು ದೇವರೇ ಕಾಪಾಡ್ತಾರೆ. ದೇವರೇ ಕಾಪಾಡ್ತಾರೆ, ದೇವರೇ ಕಾಪಾಡ್ತಾರೆ. ನಿನಗೆ ವಿರುದ್ಧವಾಗಿ ಯಾರೇ ಬರಲಿ, ನಿನಗೆ ವಿರುದ್ಧವಾಗಿ ಯಾರು ಏನೇ ಮಾಡಲಿ, ಯಾರು ನಿನ್ನನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಯಾವಾಗ? ನೀನು ಪರಿಶುದ್ಧವಾಗಿ ಜೀವಿಸಿದಾಗ ಮಾತ್ರ. ಹಲ್ಲೆಲೂಯಾ, ಆಮೆನ್. ಇಲ್ಲಿ ಶತ್ರು ಬಂದರೂ ಕೂಡ ಶತ್ರು ಮುಟ್ಲಿಕ್ಕಾಗಿಲ್ಲ. ಇದು ಮಾಂಸದ ಕುದುರೆ ಕೆಳಗಡೆ ಇದೆ, ಪರಲೋಕದ ಆತ್ಮದ ಅಗ್ನಿಯ ಕುದುರೆ ಅದರ ಮುಂದೆ ಇದೆ. ಯಾವುದು ಜಯಿಸುತ್ತೆ? ಬಲದಿಂದ ಅಲ್ಲ, ಪರಾಕ್ರಮದಿಂದ ಅಲ್ಲ, ಆತ್ಮನಿಂದ ಎಲ್ಲವೂ ಸಾಧ್ಯ. ಹಲ್ಲೆಲೂಯಾ, ಆಮೆನ್. ಎಲೀಷನನ್ನ ದೇವರು ಪರಲೋಕದ ಅಗ್ನಿಯನ್ನು ಕಳಿಸಿ ಕಾಪಾಡಿದರು. ಯಾಕೆ? ಅವನು ಪರಿಶುದ್ಧವಾಗಿ ಜೀವಿಸಿದ. ಇವತ್ತು ದೇವರು ನಮಗೆ ಹೇಳ್ತಾ ಇದ್ದಾರೆ, ನೀನು ಪರಿಶುದ್ಧವಾಗಿ ಜೀವಿಸು, ದೇವರು ನಿನ್ನನ್ನು ಕಾಪಾಡ್ತಾರೆ. ಕರಗಳನ್ನು ತಟ್ಟಿ ಕರ್ತನ ಮಹಿಮೆಪಡಿಸಿರಿ. ಹಲ್ಲೆಲೂಯಾ, ಆಮೆನ್. ದೇವರು ಹೇಳ್ತಾರೆ, ನೀನು ಪರಿಶುದ್ಧವಾಗಿ ಜೀವಿಸು, ದೇವರು ನಿನ್ನ ಕುಟುಂಬವನ್ನು ಕಾಯ್ತಾರೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ನಂಬಿಕೆ ಇದೆ? ಎಷ್ಟು ಜನ ಇನ್ನು ಮೇಲೆ ಜೀವಿಸಲಿಕ್ಕೆ ಪ್ರಯತ್ನ ಪಡ್ತೀರಾ? ಹಲ್ಲೆಲೂಯಾ. ಏನು ನೋಡಿ, ಪರಿಶುದ್ಧ ಆಗುವುದು ಹೇಗೆ ನೋಡಿ. ಪರಿಶುದ್ಧತೆ ಜೀವಿಸುವಾಗ ದೇವರು ಒದಗಿಸಿಕೊಡ್ತಾರೆ, ಮನೆ ಕಟ್ಟಿಕೊಡ್ತಾರೆ. ಶತ್ರುಗಳು ಬಂದಾಗ ದೇವರು ಕಾಪಾಡ್ತಾರೆ. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ. ನಿಮಗೆ ಬೇಕಾದಂಥ ಎಲ್ಲ ಅಗತ್ಯಗಳನ್ನು ದೇವರೇ ನಿಮಗೆ ಕೊಡುವಂತಾಗಿದೆ. ಹಲ್ಲೆಲೂಯಾ. ನೀವು ಪರಿಶುದ್ಧವಾಗಿ ಜೀವಿಸಿದಾಗ ನಿಮಗೆ ಆಪತ್ತುಗಳು ಬಂದಾಗ ಕರ್ತನೇ ಪವಿತ್ರನನ್ನು ಪಾರು ಮಾಡ್ತಾರೆ. ಕರ್ತನೇ ಪಾರು ಮಾಡ್ತಾರೆ. ಎಷ್ಟು ಜನ ಪಾರಾಗಬೇಕಂತಿದ್ದೀರಾ? ಎಂತಹ ಆಪತ್ತು ಬರಲಿ, ಎಂತಹ ವಿಪತ್ತು ಬರಲಿ, ಒಂದೇ ಒಂದು ಪ್ರಿಯರೇ, ನಿನ್ನ ಜೀವಿತದಲ್ಲಿ ಏನಿರಬೇಕು? ಏನಿರಬೇಕು? ಪವಿತ್ರತೆ. ಈ ಒಂದು ಬಂದೂಕು ನಿನ್ನಲ್ಲಿ ಇದ್ಬಿಟ್ರೆ, ಈ ಒಂದು ಗುಂಡು ನಿನ್ನಲ್ಲಿ ಇದ್ಬಿಟ್ರೆ, ಈ ಒಂದು ಅಸ್ತ್ರ ನಿನ್ನಲ್ಲಿ ಇದ್ಬಿಟ್ರೆ ಸಾಕು, ನಿನ್ನ ಜೀವನ ಜಯಶಾಲಿ ಆಗಿಬಿಡ್ತಾರೆ. ಹಾಗಾಗಿ ದೇವರು ಹೇಳ್ತಾರೆ, ನೀನು ಇದನ್ನು ಮಾಡು. ಹಲ್ಲೆಲೂಯಾ. ಪರಿಶುದ್ಧರನ್ನು ದೇವರು ತಪ್ಪಿಸ್ತಾರೆ, ಪರಿಶುದ್ಧರನ್ನು ದೇವರು ಕಾಪಾಡ್ತಾರೆ, ಪರಿಶುದ್ಧರಿಗೆ ಬೇಕಾದ ಅಗತ್ಯವನ್ನು ದೇವರು ಕೊಡುತ್ತಾರೆ. ಅದು ಮಾತ್ರವಲ್ಲ, ಏನು ಪರಿಶುದ್ಧತೆ? ಹೇಗೆ ಪರಿಶುದ್ಧವಾಗಿ ಜೀವಿಸುವುದು? ಹಲ್ಲೆಲೂಯಾ. ಯೇಸುವನ್ನು ನಂಬುದರೆ ಪರಿಶುದ್ಧವಾಗಿ ಜೀವಿಸಬಹುದು. ಯೇಸುವಿನ ರಕ್ತದಲ್ಲಿ ನೀವು ಪರಿಶುದ್ಧರಾಗ್ತೀರಾ. ದೇವರ ವಾಕ್ಯವನ್ನು ದಿನ ದಿನ ಓದ್ತಾ ಬಂದರೆ ದಿನದಿಂದ ದಿನಕ್ಕೆ ಪರಿಶುದ್ಧರಾಗ್ತೀರಾ. ಪವಿತ್ರಾತ್ಮನ ಹೊಂದ್ಕೊಂಡು ಪವಿತ್ರಾತ್ಮ ಮಾರ್ಗದಲ್ಲಿ ನಡೆದರೆ ನೀವು ದಿನದಿಂದ ದಿನಕ್ಕೆ ಪರಿಶುದ್ಧ ಹೊಂದುತ್ತೀರಾ. ದಿನದಿಂದ ದಿನಕ್ಕೆ ಅಭಿಷೇಕವನ್ನು ಹೊಂದಿಕೊಂಡು ಕರ್ತನಲ್ಲಿ ಜೀವಿಸಿದರೆ ದಿನದಿಂದ ದಿನಕ್ಕೆ ನೀವು ಪರಿಶುದ್ಧರಾಗ್ತಾ ಹೋಗ್ತೀರಾ. 1 ಯೇಸು ನಾಮದಲ್ಲಿ, 2 ಪವಿತ್ರಾತ್ಮದಲ್ಲಿ, 3 ದೇವರ ವಾಕ್ಯದಲ್ಲಿ, 4ನೇದು ಅಭಿಷೇಕದಲ್ಲಿ, 5ನೇದು ಪವಿತ್ರರ ಜೊತೆ ಐಕ್ಯ ಇರಬೇಕು. ಹಲ್ಲೆಲೂಯಾ, ಆಮೆನ್.
ಇದ್ದಾಗ ಮಾತ್ರ ನಿಮ್ಮ ಜೀವನದಲ್ಲಿ ಈ ಪವಿತ್ರತೆ ಬೆಳೆಯಲು ಸಾಧ್ಯ. ಇದರಲ್ಲಿ ದೇವರು ನಿಮಗೆ ಆಶೀರ್ವಾದವನ್ನು ಕೊಡ್ತಾರೆ, ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ. ಸರಿ, ಪರಿಶುದ್ಧತೆ ಅಂದರೆ ಏನು ನೋಡಿ. ಯಾಜಕ ಕಾಂಡ 19ನೇ ಅಧ್ಯಾಯದಲ್ಲಿ ದೇವರ ವಾಕ್ಯವನ್ನು ಓದುವುದಾದರೆ 2ನೇ ವಾಕ್ಯ, ನಿಮ್ಮ ದೇವರಾದ ಯೆಹೋವನೆಂಬ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಹೇಗೆ ನೋಡಿ, ಹಲ್ಲೆಲೂಯಾ. 3ನೇ ವಾಕ್ಯ, ಪ್ರತಿಯೊಬ್ಬನು ತನ್ನ ತಂದೆ ತಾಯಿಯ ವಿಷಯದಲ್ಲಿ ಭಯಭಕ್ತಿ ಉಳ್ಳವನಾಗಿರಬೇಕು. ನೋಡಿ, ಯಾರು ಪರಿಶುದ್ಧವಾಗಿ ಜೀವಿಸ್ತಾನೆ ಅವನ ತಂದೆ ತಾಯಿ ಮಾತು ಕೇಳ್ತಾನೆ, ತಂದೆ ತಾಯಿಗೆ ವಿಧೇಯರಾಗ್ತಾನೆ. ಈ ಪರಿಶುದ್ಧ ಇಲ್ಲಲ್ಲ, ಅವನು ಕೇಳಲ್ಲ. ಅಮ್ಮ ಹೇಳಿ, ಅಪ್ಪ ಹೇಳಿ, ಬೋಧಕರು ಹೇಳಿ, ಯಾರ ಹೇಳಿ ಕೇಳಲ್ಲ. ಯಾಕೆ ಗೊತ್ತಾ? ಅವನಲ್ಲಿ ಪರಿಶುದ್ಧತೆ ಇಲ್ಲ. ಪರಿಶುದ್ಧತೆ ಫಲ ಬೇಕಾ? ಎಷ್ಟು ಜನಕ್ಕೆ ಫಲ ಬೇಕಂತೀರಾ? ಪರಿಶುದ್ಧತೆ ಫಲ ಎಷ್ಟು ಜನಕ್ಕೆ ಬೇಕಾ? ಎಲ್ಲ ಉಚಿತ. ಎಲ್ಲರೂ ಹೇಳಿ, ಪಕ್ಕದಲ್ಲಿ ಫ್ರೀ, ಪಕ್ಕದಲ್ಲಿ ಕೇಳಿ, ಎಲ್ಲ ಫ್ರೀ. ಒಬ್ಬ ವ್ಯಕ್ತಿ ಪವಿತ್ರವಾಗಿ ಜೀವಿಸ್ತಕ್ಕಂಥ ವ್ಯಕ್ತಿ, ಯುವಕ, ಟೀನೇಜ್ನವನು, ಅವನೇನು ಮಾಡ್ತಾನೆ? ತಂದೆ ತಾಯಿ ಮಾತಿಗೆ ವಿಧೇಯನಾಗ್ತಾನೆ. ಇದೇ ಪರಿಶುದ್ಧತೆ. ಇನ್ನು ಅನೇಕರು ನೋಡಿ ತಂದೆ ತಾಯಿಯನ್ನು ಗೌರವಿಸಲ್ಲ, ಪರಿಶುದ್ಧತೆ ಇಲ್ಲ. ಹಲ್ಲೆಲೂಯಾ. ಹಾಗಾಗಿ ದೇವರು ಹೇಳ್ತಾರೆ, ನೀವು ಪರಿಶುದ್ಧರಾಗಿ ಜೀವಿಸಬೇಕಂತೇಳಿ ಕೆಳಗಡೆ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬನು ತನ್ನ ತಂದೆ ತಾಯಿ ವಿಷಯದಲ್ಲಿ ಭಕ್ತಿ ಉಳ್ಳವನ ನಡೆಯಿರಬೇಕು, ದೇವರ ದಿನವನ್ನು ಆಚರಿಸಬೇಕು, ಆಲಯಕ್ಕೆ ಬರಬೇಕು. ಆರಾಧನೆಯ ಸಮಯದಲ್ಲಿ ನಿನ್ನ ಸ್ವಂತ ಇಷ್ಟದಂತೆ ನಡೆಯಬೇಡ, ನಿನ್ನ ಕಾಲನ್ನು ತಿರುಗಿಸು. ಯೆಶಾಯ 52ರಲ್ಲಿ 13, 14 ನಿಮಗೆ ಸರಿಯಾಗಿ ಗೊತ್ತು. ಭಾನುವಾರದ ದಿನ, ಸಬ್ಬ ದಿನದಂದು, ಆರಾಧನೆಯ ದಿನದಂದು, ಹಲ್ಲೆಲೂಯಾ, ನಿನ್ನ ಸ್ವಂತ ಇಷ್ಟಗಳಿಗೆ, ನಿನ್ನ ಸ್ವಂತ ಕಾರ್ಯಗಳಿಗೆ, ನಿನ್ನ ಸ್ವಂತ ಎಲ್ಲ ಯಾವುದೇ ಕಾರ್ಯಕ್ಕೆ ನೀವು ಹೋಗಬೇಡ. ನಿನ್ನಲ್ಲಿ ಪವಿತ್ರ ಹೆಚ್ಚಬೇಕಾ? ಈ ರೀತಿ ನೀನು ಮಾಡಬೇಕು. ಎಲ್ಲಿ ಪವಿತ್ರತೆ ಇದೆ ಅಲ್ಲಿ ಆಶೀರ್ವಾದ. ಹಲ್ಲೆಲೂಯಾ. 4ನೇದು, ಹಲ್ಲೆಲೂಯಾ, ಸುಳ್ಳು ಹೇಳಬೇಡ, ಸುಳ್ಳು ದೇವರ ಕಡೆಯಿಂದ ತಿರುಗು. ಹಲ್ಲೆಲೂಯಾ. ಆಮೆನ್. ಆಗ ದೇವರು ಹೇಳ್ತಾರೆ, ಎಲ್ಲವನ್ನು ಬಿಟ್ಟು ತಿರುಗಿರಿ. 11, ಕದಿಯಬಾರದು, ಮೋಸ ಮಾಡಬಾರದು. ಯಾರು ಪವಿತ್ರವಾಗಿ ಜೀವಿಸ್ತಾರೆ ಅವನು ಕದಿಯಲ್ಲ. ದಶಂಭಾಗ ನಿಮ್ಮ ಆಲಯಗಳಿಗೆ ಕೊಡಬೇಕಾ? ಆಲಯ ಕೊಡಬೇಕು ಸರಿಯಾಗಿ, ಕದಿಬಾರದು. ಕದ್ರೆ ನೀನು ಅಪಪವಿತ್ರ. ಹಲ್ಲೆಲೂಯಾ. ಕೈ ಮೇಲೆ, ಕರಗಳ ಮೇಲೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಈ ದಶಂಭಾಗನೇ ಪವಿತ್ರ. ಅದು ಕರ್ತನಿಗೆ ಮೀಸಲಾದುದು. ಅರ್ಥ, ಅದು ಕರ್ತನ ಪವಿತ್ರವಾದದ್ದು, ಕರ್ತನಿಗೆ ಸೇರಿದ್ದದು. ಹಲ್ಲೆಲೂಯಾ. ಕದಿಯಬಾರದು, ಮೋಸ ಮಾಡಬಾರದು, ಒಬ್ಬರಿಗೊಬ್ಬರು ಸುಳ್ಳು ಹೇಳಬಾರದು. ನೋಡಿ, ಇದೆಲ್ಲ ಅನೇಕ ಕಾರ್ಯಗಳಿದೆ. ಇದೆಲ್ಲ ನಿಮ್ಮ ಜೀವನದಲ್ಲಿ ಇದೆಯಾ? ಪವಿತ್ರವಾಗಿ ಜೀವಿಸ್ತಕ್ಕಂಥವನು ಯಾವತ್ತೂ ಸುಳ್ಳು ಹೇಳಲ್ಲ, ಯಾವುದಕ್ಕೂ ಸುಳ್ಳು ಹೇಳಲ್ಲ. ಮನುಷ್ಯನ ಮುಖವನ್ನು ನೋಡುತ್ತಾನೆ, ದೇವರು ಹೃದಯವನ್ನು ನೋಡುತ್ತಾ. ಅದು ಮಾತ್ರ ಹೇಳಲಿಕ್ಕೆ ಚೆನ್ನಾಗಿ ಗೊತ್ತು, ಆದರೆ ಆ ಭಯ ಇರಲ್ಲ ಮನುಷ್ಯನಿಗೆ. ಇನ್ನೊಬ್ಬರ ಜೊತೆ ಮಾತಾಡಬೇಕಾರೆ ಹಲ್ಲೆಲೂಯಾ ನಾವು ಹೇಳ್ತೇವೆ ಈ ರೀತಿ, ಆದರೆ ಹಾಗಲ್ಲ. ಈಗ ದೇವರು ಹೇಳ್ತಾರೆ, ನೀನು ಮತ್ತೊಬ್ಬರ, ಹಲ್ಲೆಲೂಯಾ, ಆಮೆನ್, ಮತ್ತೊಬ್ಬರ ಸೊತ್ತನ್ನು ಅಪಹರಿಸಬಾರದು. ಇವತ್ತು ಪ್ರಪಂಚದಲ್ಲಿ ಏನು ನಡೀತಾ ಇದೆ? ಹಾಗಾದರೆ ಏನದು? ಅಶುದ್ಧ. ಅಶುದ್ಧದಲ್ಲಿ ಆಶೀರ್ವಾದ ಬರಲ್ಲ, ಪರಿಶುದ್ಧದಲ್ಲಿ ಮಾತ್ರ ಬರುವುದು. ಹಾಗಾಗಿ ದೇವರು ಹೇಳ್ತಾರೆ, ಪರಿಶುದ್ಧದಲ್ಲಿ ಇಟ್ಟಿರ್ತಕ್ಕಂಥ ಆಶೀರ್ವಾದಗಳು ಇನ್ನೂ ನಿಮ್ಮ ಮನೆಗೆ ಹೋಗಿ ಓದಿ. ಇದರಲ್ಲಿ ಅನೇಕ ಆಶೀರ್ವಾದ. ಏನು ಮಾಡಬಾರ್ದು, ಹೇಗೆ ಪವಿತ್ರವಾಗಿ ಜೀವಿಸಲಿಕ್ಕೆ ಸಾಧ್ಯ ಎಂಬುದನ್ನು ಹೇಳಿದ್ದಾರೆ. ಹಲ್ಲೆಲೂಯಾ. ನೋಡಿ, ನೀವು ಪವಿತ್ರವಾಗಿ ಜೀವಿಸಿದರೆ ಒಂದು, ಈ ಲೋಕದಲ್ಲಿ ನಿಮಗೆ ಫಲ ಇದೆ. ಈ ಲೋಕದಲ್ಲಿ ಆಶೀರ್ವಾದ ಎಷ್ಟು ಚೆನ್ನಾಗಿ ಬೇಕಂತೀರಾ? ಮನೆ, ಅಂತಸ್ತು, ಕಾರು, ಆರೋಗ್ಯ ಎಷ್ಟು ಚೆನ್ನಾಗಿ ಬೇಕಂತೀರಾ? ಏನು ಮಾರ್ಗ? ಪರಿಶುದ್ಧವಾಗಿ ಜೀವಿಸಬೇಕು. ಹಲ್ಲೆಲೂಯಾ. ಹೇಗೆ ಪರಿಶುದ್ಧವಾಗುವುದು? ಒಂದು, ಯೇಸು ಸ್ವಾಮಿ ನಂಬಬೇಕು. 2ನೇದು, ನೀವು ಪಾಪವನ್ನು ಅರಿಕೆ ಮಾಡಿ ಹೇಳಬೇಕು, ಯೇಸು ಸ್ವಾಮಿ ನನಗೆ ಕ್ಷಮಿಸಿ ಅಂತ. ಆಗ ಯೇಸು ಸ್ವಾಮಿ ರಕ್ತ ನಿಮ್ಮನ್ನು ತೊಳೆಯುತ್ತದೆ. ಇನ್ನೊಂದು, ಸತ್ಯವೇದವನ್ನು ಓದಬೇಕು. ಸತ್ಯವೇದದಲ್ಲಿ ಏನು ಹೇಳ್ತಾ ಇದೆ ಅದನ್ನು ಕೇಳಿ ಅದರ ಪ್ರಕಾರ ದಿನಾ ಸೋಪಾಗಿ ತೊಳ್ಕೋಬೇಕು. ಆ ದೇವರ ವಾಕ್ಯ ಸೋಪು. ಪವಿತ್ರಾತ್ಮನ ಹೊಂದ್ಕೊಳ್ಬೇಕು. ಪವಿತ್ರಾತ್ಮ ನಿಮ್ಮನ್ನು ತೊಳೆಯುತ್ತಾರೆ, ನಿಮ್ಮನ್ನು ಶುದ್ಧ ಮಾಡ್ತಾರೆ. ಹೀಗೆ ನೀವು ನಡೆದರೆ ದಿನದಿಂದ ದಿನಕ್ಕೆ ಪರಿಶುದ್ಧರಾಗ್ತೀರಾ. ಓಕೆ, ಪರಿಶುದ್ಧವಾಗಿ ಜೀವಿಸಿದ್ರ ಫಲ ಒಂದು ಲೌಕಿಕವಾದ ಫಲ, ಇನ್ನೊಂದು ಪರಲೋಕ. ನೀವು ಪರಿಶುದ್ಧವಾಗಿ ಜೀವಿಸಿದರೆ ಮಾತ್ರ ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯ, ಇಲ್ಲ ಅಂದರೆ ನಿಮಗೆ ಪರಲೋಕ ಇಲ್ಲ. ಆಮೇಲೆ ಹೇಳಿ, ಕನ್ನಡ ಅರ್ಥ ಆಗತ್ತಲ್ವಾ? ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಹಲ್ಲೆಲೂಯಾ. ಆಮೇಲೆ ಎಷ್ಟು ನನಗೆ ಪರಲೋಕ ಬೇಕಂತೀರಾ? ಹಲ್ಲೆಲೂಯಾ. ನೋಡಿ, ಈ ದೇಹ ಮಣ್ಣಿಗೆ ಹೋಗತ್ತೆ, ಆದರೆ ಇಲ್ಲಿ ಆತ್ಮ ಪ್ರಾಣ ಇದೆ. ಈ ಆತ್ಮ ಪ್ರಾಣಕ್ಕೆ ದೇವರು 2 ಜಾಗ ಇಟ್ಟಿದ್ದಾರೆ. ಒಂದು ರಕ್ಷಣೆ, ಒಂದು ಯೇಸು ಸ್ವಾಮಿಯನ್ನು ನಂಬಿ ಪವಿತ್ರವಾಗಿ ಕೊನೇ ತನಕ ಜೀವಿಸಿದರೆ ಪರಲೋಕ, ಇಲ್ಲ ಅಂದರೆ ನರಕ. ಈಗ ಪರಲೋಕ ಬೇಕಾ? ಜೀವಿಸು ಪವಿತ್ರವಾಗಿ.
ಹಲ್ಲೆಲೂಯಾ, ಆಮೆನ್. ನರಕ ಬೇಕಾ? ಹೋಗೋ, ಹೇಗಾದ್ರೂ ಹೋಗೋ. ನೀನು ನರಕಕ್ಕೆ ಹೋಗಲಿಕ್ಕೆ ಚರ್ಚಿಗೆ ಬರಬೇಡ, ಪರಲೋಕ ಹೋಗಲಿಕ್ಕೆ ಚರ್ಚಿಗೆ ಬಾ. ನರಕಕ್ಕೆ ಹೋಗಲಿಕ್ಕೆ ಬೇಕಾದಷ್ಟು ಮಾರ್ಗ ಇದೆ. ಚರ್ಚಿಗೆ ಬಂದು ಮೋಸ ಹೋಗಬೇಡ, ಆರಾಧನೆ ಮಾಡಿ ಮೋಸ ಹೋಗಬೇಡ, ಕಾಣಿಕೆ ಕೊಟ್ಟು ಮೋಸ ಹೋಗಬೇಡ, ಸತ್ಯವಾಕ್ಯವನ್ನು ತಿಳಿದು ಓದಿ ಅರಿತು ಬಾಯ್ಪಾಠವಾಗಿ ಇಟ್ಕೊಂಡು ಮೋಸ ಹೋಗಬೇಡ. ಜೀವಿಸು ಪವಿತ್ರವಾಗಿ, ಕೊನೆ ತನಕ ಜೀವಿಸು. ಒಂದು ಲೌಕಿಕವಾದ ಆಶೀರ್ವಾದವನ್ನು ಎಲ್ಲವನ್ನೂ ದೇವರು ಕೊಡ್ತಾರೆ. ಎರಡನೇ ಆಶೀರ್ವಾದ, ನೀನು ಪರಲೋಕ ಹೋಗಬೇಕಾದ್ರೆ ನಿನಗೆ ಬೇಕಾಗಿದ್ದು ಪವಿತ್ರತೆ. ಇಬ್ರಿಯ 12:14 ಹೇಳ್ತದೆ, ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ಪರಿಶುದ್ಧತೆ ಇಲ್ಲದೆ ಯಾವನು ಪರಲೋಕವನ್ನು ಕಾಣುವುದೇ ಇಲ್ಲ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಪರಿಶುದ್ಧತೆ ಇಲ್ಲದೆ ಪರಲೋಕಕ್ಕೆ ಹೋಗಕ್ಕ. ಸ್ವಲ್ಪ ಪಕ್ಕದಲ್ಲಿ ಹೇಳಿ, ಸರಿ, ಎಚ್ಚರ ಆಗಲಿ. ಹಲ್ಲೆಲೂಯಾ, ಎಚ್ಚರ ಆಗಬೇಕು. ಪಕ್ಕದಲ್ಲಿ ಕೇಳಿ, ಪರಲೋಕ ಹೋಗ್ಬೇಕಂತ ಆಸೆ ಇದೆಯಾ? ಕೇಳಿ. ನೋಡ್ರಿ, ಬಸ್ಸಲ್ಲಿ ಕುಂತಿದ್ದೀರಾ, ಚರ್ಚ್ ಎಂಬ ಬಸ್ಸಲ್ಲಿ ಕುಂತಿದ್ದೀರಾ. ಹಲ್ಲೆಲೂಯಾ, ಆಮೆನ್. ಪರಲೋಕಕ್ಕೆ ಹೋಗ್ಬೇಕಾದ್ರೆ ಪರಿಶುದ್ಧತೆ ಎಂಬ ಟಿಕೆಟ್ ಇದ್ರೆ ಪರಲೋಕ ಹೋಗ್ತಿಲ್ಲ, ಇಲ್ಲ ಕಂಡಕ್ಟರ್ ಅರ್ಧದಲ್ಲಿ ಇಳಿಸ್ಬಿಡ್ತಾನೆ ನಿಮ್ಮನ್ನ. ಟಿಕೆಟ್ ಇದೆಯಾ? ಟಿಕೆಟ್ ಇದೆಯಾ? ಎಷ್ಟು ಜನರ ಟಿಕೆಟ್ ಇದೆ? ಕೈ ತೋರಿಸಿ ನೋಡೋಣ. ಹಲ್ಲೆಲೂಯಾ, ಆಮೆನ್. ಫುಲ್ ಟಿಕೆಟ್ ತಗೊಳ್ಳಿ, ಅರ್ಧ ಟಿಕೆಟ್ ತಗೊಂಬೇಡಿ. ಮಧ್ಯದಲ್ಲಿ ಚೆಕಿಂಗ್ ಬಂದರೆ ಔಟು. ಮಧ್ಯದಲ್ಲಿ ಇನ್ಸ್ಪೆಕ್ಟರ್ ಬರ್ತಾನೆ, ಯಾರು ನೋಡ್ತಾನೆ, ಇವನು ಯಾರು ಜನ, ಇವನು ನಮ್ಮವನ ಯಾರಂತ ನೋಡ್ತಾನೆ. ಅವನಂದ್ರೆ ಇಳಿ ಕೆಳಗೆ ಬಾ, ಈ ಬಸ್ ಯಾಕೆ ಆಗ್ತಿದೆ? ನನ್ನ ಬಸ್ ಹತ್ತ ಮಗನೇ. ನನ್ನ ಬಸ್ ಹತ್ತ, ನೀನು ಆ ಬಸ್ ಅಲ್ಲ, ಇಳಿ. ನೀನು ಅಯ್ಯೋ ಸಾರ್ ಬಿಡಿ ಸರ್, ಇಲ್ಲ ಸರ್ ಇನ್ನೊಂದ್ಸತಿ ಒಂದು ಚಾನ್ಸ್ ಕೊಡು. ಚಾನ್ಸು ಜೈಲು, ಅದೇ ನರಕ. ಹಲ್ಲೆಲೂಯಾ. ಹಾಗಾಗಿ ಹೇಳ್ತಾರೆ, ಪರಲೋಕಕ್ಕೆ ಟಿಕೆಟ್ ಯಾವುದು? ಪಾಸ್ಪೋರ್ಟ್ ಯಾವುದು? ಪರಿಶುದ್ಧತೆ. ಇದಿದ್ರೆ ಮಾತ್ರ ಪರಲೋಕ. ಪ್ರಿಯರೇ, ಪರಲೋಕ ಹೋಗ್ಬೇಕಾ? ಕೊನೆ ತನಕ. ಕೆಲವರು ಬರ್ತಾರೆ ಕರ್ತನಲ್ಲಿ 1 ವರ್ಷ 2 ವರ್ಷ ಪರಿಶುದ್ಧವಾಗಿ ಜೀವಿಸ್ತಾರೆ, ಆಮೇಲೆ ಕೊನೆ ತನಕ. ಮಾರ್ಕ 13:13 ನೀವು ಓದುವುದಾದರೆ ಒಂದು ವಾಕ್ಯವನ್ನು ಓದುವುದನ್ನು ಕೇಳುವ. ನನ್ನ ಹೆಸರಿನ ನಿಮಿತ್ತವಾಗಿ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಕಡೆಯವರೆಗೂ ಪರಿಶುದ್ಧದಲ್ಲಿ ಇರುವವನೇ ರಕ್ಷಣೆ ಹೊಂದುವನು. ಒಂದು ಆಮೇನ್ ಹೇಳಿ ಕೇಳ್ತೀನಿ, ಹೋಗ್ಲಿ ಪರಲೋಕ ಕೇಳಿ. ಇನ್ನೊಂದು ಆಮೇನ್ ಹೇಳಿ ನೋಡೋಣ. ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿ ಪರಲೋಕ ಹೋಗ್ಬೇಕಂತ ಆಸೆ ಇದೆ. ಹಾಗಾದ್ರೆ ಏನು ಮಾಡಬೇಕು? ಪರಿಶುದ್ಧತೆ. ಈ ಲೋಕದ ಆಶೀರ್ವಾದ ಬೇಕಾದ್ರೆ ಏನು ಮಾಡಬೇಕು? 2 ಆಶೀರ್ವಾದ ಒಂದೇ, 2 in 1. ಹಲ್ಲೆಲೂಯಾ. ನೀವು ಪರಿಶುದ್ಧವಾಗಿ ಜೀವಿಸಿದರೆ 2 ಆಶೀರ್ವಾದ ಬರ್ತದೆ. ಎಷ್ಟು ಜನ ಹೊಂದ್ಕೊಳ್ಳಿಕ್ಕೆ ಸಿದ್ಧರಾಗ್ತೀರಾ? ಹಲ್ಲೆಲೂಯಾ. ಎಷ್ಟು ಜನ ಹೊಂದ್ಕೊಳ್ತೀರಾ? ಹಲ್ಲೆಲೂಯಾ. ಹಾಗಾದರೆ ನಿಮ್ಮ ಜೀವನವನ್ನು ಪರೀಕ್ಷೆ ಮಾಡಿ. ನೀವು ಹೇಗಿದ್ದೀರಾ? ಹೇಗೆ ಜೀವಿಸ್ತಾ ಇದ್ದೀರಾ? ನಿಮ್ಮ ಬಾಳು ಹೇಗಿದೆ? ಎಸ್ತರ್ ತಗೊಳ್ಳಿ. ಎಸ್ತರ್ ಎಲ್ಲಿದ್ರು? ಕೇರ್ ಆಫ್ ಫುಟ್ಬಾತ್. ಎಸ್ತರ್ ಕೇರ್ ಆಫ್ ಫುಟ್ಬಾತ್. ಹಲ್ಲೆಲೂಯಾ. ಮುರ್ದೆಕಾಯಿಯ ಆಲೋಚನೆ ಪ್ರಕಾರ, ಹಲ್ಲೆಲೂಯಾ, ಆಮೇಲೆ ಆಕೆ ಅರಮನೆಗೆ ಬರ್ತಾರೆ. ಅರಮನೆಗೆ ಬಂದಾಗ ಆಕೆಗೆ ಒಂದು ಶುದ್ಧೀಕರಣ ನಡೀತದೆ. ಎಷ್ಟು ದಿನ ಶುದ್ಧೀಕರಣ ಗೊತ್ತಾ? ಎಷ್ಟು ದಿನ? 1 ವರ್ಷ. ಎಸ್ತರ್ 2:9 ಓದುವುದನ್ನು ಕೇಳಿ. ಹೇಗೆಯೂ ಆಕೆಯನ್ನು ಮೆಚ್ಚಿ ತನ್ನ ದಯೆಗೆ ಪಾತ್ರಳಾದ ಆಕೆಗೋಸ್ಕರ ತನ್ನ ಲೇಪನ ದ್ರವ್ಯಗಳನ್ನು ಭೋಜನಾಂಶವನ್ನು ಆರಿಸಿದ 7 ಮಂದಿ ಸೇವಕರು. ಎಷ್ಟು ಜನ? 7 ಜನ ಲೆಫ್ಟ್ ರೈಟ್ ಇದ್ದಾರೆ. ಹಲ್ಲೆಲೂಯಾ. ಕೆನ್ನ ಹಿಂಗ್ ಬಂದ್ರೆ ಒಂದು ಹೊಡ್ತ, ಕಾಲೇನ ಸೊಟ್ಟಗಿದ್ರೆ ಒಂದು ಹೊಡ್ತ, ಕಣ್ಣೇನ ಆ ಕಡೆ ನೋಡ್ತಿದ್ರೆ ಒಂದು ಹೊಡ್ತ. 7 ಜನ ಬೆಂಡೆತ್ತಿ ಬ್ರೇಕ್ ಹಾಕಿ ಶುದ್ಧ ಮಾಡಿ ರಾಜನೇ ಮುಂದೆ ತಂದು ನಿಲ್ಲಿಸ್ತಾರೆ. ಎಷ್ಟು ಜನ? ಹಲೋ, ಕೇಳ್ತೀರಾ ಇಲ್ವಾ? ಅರ್ಥ ಆಗ್ತಾ ಇದೆ? ಎಷ್ಟು ಜನ? 7 ಜನ ಕೈಗೆ ಕೊಟ್ಟಿದ್ದಾರೆ. ನೀವು ಅಷ್ಟೇ, ನೀವು ಪರಲೋಕ ಹೋಗಬೇಕು, ಈ ಲೋಕದ ಆಶೀರ್ವಾದ ಹೊಂದ್ಕೊಳ್ಬೇಕಂತೇಳಿ ನಿಮಗೂ 7 ಜನ ಕೊಟ್ಟಿದ್ದಾರೆ. ಒಂದು ಪಾಸ್ಟರ್, ಇನ್ನೊಂದು ಪ್ರವಾದಿನಿ, ಇನ್ನೊಂದು ತಂದೆ, ಇನ್ನೊಂದು ಹಿರಿಯರು, ಇನ್ನೊಂದು ವಾಕ್ಯ, ಇನ್ನೊಂದು ಪರಿಶುದ್ಧಾತ್ಮ. ಇವರೆಲ್ಲರ ಲೆಫ್ಟ್ ಲೈಟ್ ಕೊಟ್ಟಾಗ ಅದನ್ನು ವಿಧೆಯಿಂದ ಸ್ವೀಕರಿಸಿ ನೀನು ಪವಿತ್ರ ಮಾಡಿಕೊಂಡ್ರೆ ಪರಲೋಕಕ್ಕೆ ಹೋಗ್ತೀಯಾ. ಇಲ್ಲ ಅಂದ್ರೆ ಆ ರಾಜನ ಮುಂದೆ ನೀನು ಬರ್ಲಿಕ್ಕೆ ಆಗಲ್ಲ. ಹನ್ನೆರಡು ತಿಂಗಳು 1 ವರ್ಷ ಶುದ್ಧೀಕರಣ ಆದ್ಮೇಲೆ ಎಲ್ಲಿ ಬರ್ತಾ ಇದ್ದಾಳೆ? ರಾಜನ ಮುಂದೆ.
ನೀವು ಅಷ್ಟೇ ಈ ಬಸ್ಸಿನಲ್ಲಿ, ಈ ಆಲಯದಲ್ಲಿ ದೇವರು ನಿಮ್ಮನ್ನು ಕೂರಿಸಿದಾಗ, ದೇವರ ವಾಕ್ಯದ ಮುಖಾಂತರ ಆಗಿರ್ಬೋದು, ಸೇವಕರ ಮುಖಾಂತರ ಆಗಿರ್ಬೋದು, ಪ್ರವಾದಿ ಮುಖಾಂತರ ಆಗಿರ್ಬೋದು, ಅಪೊಸ್ತಲರ ಮುಖಾಂತರ ಆಗಿರ್ಬೋದು, ತಂದೆ ತಾಯಿ ಮುಖಾಂತರ ಆಗಿರ್ಬೋದು, ನಿಮ್ಮ ಸ್ನೇಹಿತರ ಮುಖಾಂತರ ಆಗಿರ್ಬೋದು, ನಿಮಗೆ ಲೇಪನ ಹಚ್ಚಿದಾಗ ಅದಕ್ಕೆ ನೀವು ತಗ್ಗಿ ಬಗ್ಗಿ ನಿಮ್ಮನ್ನು ಸಮರ್ಪಣೆ ಮಾಡಿ ನೀವು ಶುದ್ಧ ಮಾಡಿಕೊಂಡ್ರೆ ಆ ರಾಜನ ಮುಂದೆ ಬರ್ಲಿಕ್ಕೆ, ಆ ರಾಜ ಯಾರು? ಯೇಸು ರಾಜ. ಆ ಸ್ಥಳ ಯಾವುದು? ಪರಲೋಕ. ಆ ರಾಜನ ಮುಂದೆ ಬರಬೇಕಾ? ಪರಿಶುದ್ಧತೆ ಬೇಕು. ನಿನ್ನನ್ನು ಶುದ್ಧಿ ಮಾಡಿಕೋ, ಆಗ ಮಾತ್ರ ಕರ್ತನ ಮುಂದೆ ಬರಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಇಲ್ಲ. ಹಲ್ಲೆಲೂಯಾ, ಆಮೆನ್. ಅದಕ್ಕೆ ಚರ್ಚು, ಅದಕ್ಕೆ ಬೋಧಕರು, ಅದಕ್ಕೆ ಪ್ರವಾದಿಗಳು, ಅದಕ್ಕೆ ಬೈಬಲ್ ಇರೋದು, ಅದಕ್ಕೆ ಸತ್ಯವಾಕ್ಯ. ಇಲ್ಲ ಅವ್ರು ಹೇಳೋದು ನಾನು ಕೇಳಲ್ಲ, ಅವ್ರು ಹೇಳ್ತಾರೆ ಕಿವಿಯಿಂದ ತೆಗಿ ಅಂತೇಳಿ ನಾನು ತೆಗಿಯಲ್ಲ ಅಂದರೆ ಲೇಪನ ಬೀಳ್ತಾನೇ ಇರ್ತದೆ, ಆಕೆ ಮೆತ್ತಾನೇ ಇರ್ತಾರೆ. ಬ್ಯೂಟಿ ಬರೋ ತನಕ ಏನು ಮಾಡ್ತಾರೆ? ಇಲ್ಲಿ ತಟ್ತಾನೆ ಇರ್ತಾರೆ, ಎಲ್ಲೆಲ್ಲಿ ಸರಿಬೇಕು ಅಲ್ಲಿ ತಟ್ತಾನೆ ಇರ್ತಾರೆ. ಹಲ್ಲೆಲೂಯಾ. ಹಾಗೆ ದೇವರು ಹೇಳ್ತಾರೆ, 1 ವರ್ಷ ಆಕೆಯನ್ನು ಸಿದ್ಧಪಡಿಸಿ ತಯಾರಾದ ಮೇಲೆ ರಾಜನ ಮುಂದೆ ಬರ್ತಾ ಇದ್ದಾರೆ. ನಾವು ಅಷ್ಟೇ, ನಾವು ಶುದ್ಧರಾಗಬೇಕು. ಇನ್ನೂ ಪರಿಶುದ್ಧತೆ. ಪರಲೋಕ ರಾಜನ ಮುಂದೆ, ಸರ್ವಶಕ್ತನ ಮುಂದೆ ಬಂದು ನಿಲ್ಲಬೇಕಾದ್ರೆ ಏನು ಬೇಕೋ? ಏನು ಬೇಕು ಹೇಳಿ? ಪರಿಶುದ್ಧತೆ. ಹೋಗಲಿ, ರೂತಿಗೆ ನವಮಿ ಏನು ಹೇಳ್ತಾರೆ ಗೊತ್ತಾ? ಹಲ್ಲೆಲೂಯಾ. ರೂತಿಗೆ ನವಮಿ ಹೇಳ್ತಾರೆ, ನೀನು ಬೆಳಿಗ್ಗೆ ಎದ್ದು 3 ರೂತು, ನೀನು ಸ್ನಾನ ಮಾಡಿಕೊಂಡು ತೈಲ ಹಚ್ಚಿಕೊಂಡು ಶ್ರೇಷ್ಠ ವಸ್ತ್ರವನ್ನು ಧರಿಸಿಕೊಂಡು ಅಲ್ಲಿಗೆ ಹೋಗು. ಸ್ನಾನ ದೇವರ ವಾಕ್ಯದಲ್ಲಿ. ನೀನು ಶುದ್ಧ ಮಾಡಿಕೊಂಡು ಬಾ ಬೋವಾಸನ ಮುಂದೆ. ಬೋವಾಸ ಯಾರು? ಯೇಸು ಸ್ವಾಮಿ. ಕರ್ತನ ಮುಂದೆ ಬಾ. ಅತ್ತ ಯಾರು? ಪವಿತ್ರಾತ್ಮರು ಹೇಳ್ತಾ ಇದ್ದಾರೆ, ರಾಜನ ಮುಂದೆ ಹೋಗಲಿಕ್ಕೆ ನಿನ್ನನ್ನು ಶುದ್ಧಪಡಿಸಿಕೋ. ಇಲ್ಲ ನಾನು ಬೀಡಿ ಬಿಡಲ್ಲ, ಅದು ಬಿಡಲ್ಲ, ಇದು ಬಿಡಲ್ಲ ಅಂದರೆ ಓಕೆ, ನಮಸ್ಕಾರ. ಹಲ್ಲೆಲೂಯಾ. ನಿನ್ನ ಯಜಮಾನ ಹಿಡ್ಕೊಂಡು ಹೋಗ್ಬಿಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಪರಿಶುದ್ಧರಾಗ್ತೀರಾ? ಅದಕ್ಕೆ ಹೇಳಿದ್ದು ಇನ್ನೂ ಪರಿಶುದ್ಧತೆ. ಎಷ್ಟು ಜನ ನಾನು ಇನ್ನೂ ಪರಿಶುದ್ಧ ಆಗ್ಬೇಕಂತಿದ್ದೀರಾ? ಸಭೆ, ನಾವು ನೀವು ಇನ್ನೂ ಪರಿಶುದ್ಧರಾಗಬೇಕು. ಪಕ್ಕದಲ್ಲಿ ಇನ್ನೂ ಪರಿಶುದ್ಧರಾಗಬೇಕು. ನಮ್ಮ ಕುಟುಂಬ ಪರಿಶುದ್ಧ ಆಗಬೇಕು, ನಮ್ಮ ಮನೆ ಪರಿಶುದ್ಧ ಆಗಬೇಕು. ಹಲ್ಲೆಲೂಯಾ. ನಮ್ಮ ಪಟ್ಟಣ ಪರಿಶುದ್ಧ ಆಗಬೇಕು. ಹಲ್ಲೆಲೂಯಾ. ನಮ್ಮ ಮಾತಿನಲ್ಲಿ ಇವತ್ತಿನಿಂದ ಯಾವುದೇ ಕರ್ತನಿಗೆ ವಿರುದ್ಧವಾದ ಮಾತಾಗಲಿ, ಕ್ರಿಯೆ ಆಗಲಿ, ಕಾರ್ಯವಾಗಲಿ ನಿಮ್ಮ ಬಾಳಿನಲ್ಲಿ ಇರಬಾರ್ದು. ನಿಮಗೆ ಬೇಕಾದ ಅಗತ್ಯವನ್ನು ದೇವರು ಮಾಡ್ತಾರೆ. ಹಲ್ಲೆಲೂಯಾ. ನಿಮ್ಮ ಅಗತ್ಯಗಳನ್ನ ದೇವರು ಪೂರೈಸಿಕೊಡ್ತಾರೆ. ಈ ಲೋಕದ ಅಗತ್ಯ, ಪರಲೋಕದ ಅಗತ್ಯ ಎರಡು ಬರುವುದು ಪರಿಶುದ್ಧತೆಯಲ್ಲಿ. ಇನ್ನೂ ಪರಿಶುದ್ಧತೆ, ಇನ್ನೂ ಪರಿಶುದ್ಧತೆ. ಹಲ್ಲೆಲೂಯಾ. ಎಷ್ಟೋ ಜನ ನೋಡಿ ಟಿವಿ ಧಾರಾವಾಹಿನ ಅಂತ ನೋಡ್ತಾರೆ. ಅಲ್ಲಿ ಏನೋ ನ್ಯೂಸ್ ನೋಡ್ತೀರಾ, ಪಕ್ಕದಲ್ಲಿ ಏನೋ ಬರ್ತದೆ ಅಂತ ಇಟ್ಕೊಳ್ಳಿ, ಒಂಚೂರು ಆಫ್ ಮಾಡ್ಬೇಕಂತೀರ, ಅಲ್ಲೇ ಆ ಕೀರ್ತನೆ 66:18. ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ, ಕೆಟ್ಟತನದ ಮೇಲೆ ಇನ್ನೊಂದು ಸ್ವಲ್ಪ ನೋಡೋಣ. ಒಂಚೂರು ಮನಸ್ಸಿಟ್ರೆ ಹೋಯ್ತು ಅಕ್ರಮ. ಪರಿಶುದ್ಧತೆ ಇಲ್ಲ. ವಾಲ್ ಪೋಸ್ಟ್ ಅರ್ಧ ಪರ್ಧ ಅಂಟಿಸಿರ್ತಾರೆ. ಒಂದ್ಸತಿ ಏನೋ ಅಕಸ್ಮಾತ್ ಕಣ್ಮುಂದೆ ಬಂತು, ನೋಡಿದ್ವಿ, ಮತ್ತೆ ಅಂತ ನೋಡಿದೆ, ಬಂತು ಅಕ್ರಮ, ಅಶುದ್ಧತೆ ಬಂತು. ಹಲ್ಲೆಲೂಯಾ, ಆಮೆನ್. ಅರ್ಥ ಆಯ್ತಾ ನಿಮಗೆ? ಎಲ್ಲಿ ಶುದ್ಧತೆ ಇದೆ ಅಲ್ಲಿ ಆಶೀರ್ವಾದ, ಎಲ್ಲಿ ಪವಿತ್ರತೆ ಇದೆ ಅಲ್ಲಿ ಫಲ. ಯಾಕೆ ಫಲ ಇಲ್ಲ? ಇವತ್ತು ಕ್ರೈಸ್ತರು ಯಾಕೆ ಫಲಿಸ್ತಾ ಇಲ್ಲ? ಯಾಕೆ ಬೆಳೀತಾ ಇಲ್ಲ? ಸುಮ್ಮನೆ ಬರೋದು, ವಾಕ್ಯ ಕೇಳೋದು, ಹೋಗೋದು, ಆಮೇನ್, ಹಲ್ಲೆಲೂಯಾ. ಆಮೇಲೆ ಬರೋದೆಲ್ಲ ಹೊಲಸು ಮಾತುಗಳೇ. ಜೀವನದಲ್ಲಿ ಶುದ್ಧತೆ ಇಲ್ಲ. ದೇವರು ಹೇಳ್ತಾರೆ 1 ಕೊರಿಂಥಿಯ 3:17 ಹೇಳ್ತದೆ, ನೀವು ದೇವರ ಆಲಯ, ಒಬ್ಬನು ದೇವರ ಆಲಯವನ್ನು ಕೆಡಿಸಿದರೆ ನಾನು ಅವನನ್ನು ಮುದ್ದಿಸ್ತೀನಿ. ಹಂಗ ಬರ್ದಿದೆ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಆಮೆನ್. ದೇವರು ಅವನನ್ನ ಏನ್ರಿ ಏನ್ ಕೇಳಿದ್ರಿ? ದೇವರು ಅವನನ್ನ ಪಕ್ಕದಲ್ಲಿ, ದೇವರು ನಿಮ್ಮನ್ನು ಕೆಡಿಸ್ತಾರೆ, ದೇವ್ರು ನಿಮ್ಮನ್ನ ಹಾಳು ಮಾಡ್ತಾರೆ. ಇನ್ನೊಂದು ಮಾತಲ್ಲ, ದೇವ್ರು ನಿಮ್ಮನ್ನ ದೇವ್ರ ಪ್ರೀತಿ, ದೇವ್ರು ನಮ್ಮನ್ನು ಹಾಳು ಮಾಡ್ತಾರಾ? ದೇವ್ರು ನಮಗೋಸ್ಕರ ರಕ್ತ ಚೆಲ್ಲಿದ್ದಾರೆ, ಯೇಸು ದೇವ್ರು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ದೇವ್ರು ಯಾವತ್ತಾರು ಹೊಡಿತಾರ? ಇಲ್ಲಪ್ಪ, ಏನೇ ನೀವು ಕುಡ್ಕೊಂಬಾಪ, ನಿನ್ಗೆ ಹೊಡಿಯಲ್ಲ. ಹೌದು, ಆರಂಭದಲ್ಲಿ ಹೊಡಿಯಲ್ಲ, ಅರಿದೇ ಇದ್ದಾಗ ಹೊಡಿಯಲ್ಲ. ಆಮೇಲೆ ಏನು ಮಾಡ್ತಾರೆ?
ಆಮೇಲೆ ನಾನು ನಿನ್ನನ್ನು ಕೆಡಿಸ್ತೀನಿ. ನಾನು ನಿನ್ನನ್ನು ಪಕ್ಕದಲ್ಲಿ ಹೇಳಿ, ಇವತ್ತೇ ಶುದ್ಧ ಆಗು. ಇದಕ್ಕೆ ಮೇಲೆ ನಿನಗೆ ಪ್ರಸಂಗ ಬೇಡ. ಎಷ್ಟು ಪ್ರಸಂಗ ಕೇಳಿ ಏನಯ್ಯ ನೀನು ಪವಿತ್ರ ಆಗದೇ ಇದ್ರೆ? ಎಷ್ಟು ವರ್ಷಗಳ ಪ್ರಸಂಗ ಕೇಳ್ತಾ ಇದ್ದೀರಾ? ಎಷ್ಟು ಬೈಬಲ್ ಓದ್ತಾ ಇದ್ದೀರಾ? ಇನ್ನು ಬದಲಾವಣೆ ಆಗಿಲ್ವಾ? ಇನ್ನು ಬಿಡ್ತಕ್ಕಂಥ ಅಭ್ಯಾಸಗಳೇನು ಬಿಡಲಿಲ್ವಾ? ಇಷ್ಟು ಕೇಳಿ ಮನ ತಿರುಗಿಲ್ಲ ಆದ್ರೆ ನಿನ್ನ ಆತ್ಮ ಹೋಗುವುದು ನರಕಕ್ಕೆ. ಅದಕ್ಕೆ ನೀನು ಇಲ್ಲಿ ಬರಬೇಕಂತ ಏನಿಲ್ಲ. ಹಲ್ಲೆಲೂಯ. ಹಾಗಾಗಿ ದೇವರು ಹೇಳ್ತಾರೆ, ನಿನ್ನನ್ನು ಪರಿಶುದ್ಧಪಡಿಸ್ಕೋ, ಯೇಸು ಸ್ವಾಮಿಯ ನಂಬು. ಆಮೇಲೆ ಯೇಸು ಸ್ವಾಮಿ ಬಂದಿದ್ದೇ ರಕ್ತದಿಂದ ನಿಮ್ಮನ್ನು ಪರಿಶುದ್ಧ ಮಾಡಲಿಕ್ಕೆ. ಜಾತಿ ಅಲ್ಲ, ಮತ ಅಲ್ಲ, ಕ್ಯಾಸ್ಟ್ ಮಾಡಲಿಕ್ಕೆ ಯೇಸು ಸ್ವಾಮಿ ಬಂದಿಲ್ಲ. ಪ್ರತಿಯೊಬ್ಬ ಮನುಷ್ಯನನ್ನು, ಯಾರೇ ಇರಲಿ, ಪ್ರತಿಯೊಬ್ಬ ಮನುಷ್ಯನನ್ನು ತನ್ನ ರಕ್ತದಿಂದ ಅವರನ್ನು ಶುದ್ಧ ಮಾಡಲಿಕ್ಕೋಸ್ಕರ ಯೇಸು ಸ್ವಾಮಿ ಬಂದಿದ್ದಾರೆ. ಕರಗಳನ್ನು ತಟ್ಟಿ ಕರ್ತನ ಮಹಿಮೆಪಡಿಸಿದೆ. ಮತ ಸ್ಥಾಪನೆಗೆ ಯೇಸು ಬಂದಿಲ್ಲ, ಜಾತಿ ಮಾಡಲಿಕ್ಕೆ ಯೇಸು ಬಂದಿಲ್ಲ. ಪ್ರತಿಯೊಬ್ಬ ಮಾನವನ ಅಂತರಂಗದ ಪಾಪಗಳಿಂದ ಬಿಡುಗಡೆ ಕೊಡಲಿಕ್ಕೆ ಯೇಸು ಬಂದಿದ್ದಾರೆ. ಈ ಶುದ್ಧತೆ, ಈ ಪವಿತ್ರತೆ ಬರುವುದು ಯೇಸುವಿನ ರಕ್ತದಲ್ಲಿ ಮಾತ್ರ. ಬೇರೆ ನೀರಿಂದ ಬರಲ್ಲ, ಬಟ್ಟ ಬದಲಾವಣೆಯಿಂದ ಬರಲ್ಲ, ಯಾವುದೇ ಕಾರ್ಯಗಳು ಮಾಡುವುದರಿಂದ ಬರಲ್ಲ. ಯೇಸುವಿನ ರಕ್ತ ಮಾತ್ರ ನಿಮ್ಮನ್ನು ಪರಿಶುದ್ಧಗೊಳಿಸಲು ಸಾಧ್ಯ. ಬೇರೆ ಮಾರ್ಗವೇ ಇಲ್ಲ. ಹಾಗಾಗಿ ಯೇಸುವಿನ ನಂಬಿ ಯೇಸು ಜೊತೆ ಇರ್ರಿ. ಯೇಸು ನಿಮ್ಮನ್ನು ಆಶೀರ್ವದಿಸ್ತಾರೆ. ಅದು ಮಾತ್ರವಲ್ಲ, ಯಾರು ಪವಿತ್ರವಾಗಿ ಜೀವಿಸ್ತಾರೆ ಅವರನ್ನ ದೇವರು ಉನ್ನತಿಗೆ ತರ್ತಾರೆ. ಕೈ ಮೇಲೆತ್ತಿ, ಉನ್ನತಿ. ಎಲ್ಲಿ ತರ್ತಾರೆ? ಎಷ್ಟು ಚೆನ್ನಾಗಿ ನಾನು ಮೇಲೆ ಬರಬೇಕು, ಬೆಳೀಬೇಕಂತ ಆಸೆ ಇದೆ. ಎಷ್ಟು ಚೆನ್ನಾಗಿ ಆಸೆ ಇದೆ. ಜೋಸೆಫ್ ನೋಡಿ ಎಷ್ಟು ಪವಿತ್ರವಾಗಿ ಜೀವಿಸ್ತಾ. ಹಲ್ಲೆಲೂಯಾ. ಆಮೇಲೆ ಪೋಟಿಫೆರನ ಹೆಂಡತಿ ತನ್ನ ಅಂಗಿಯನ್ನು ಹಿಡಿದಾಗಲೂ ಕೂಡ ಅವನೇನು ಮಾಡ್ದ? ಹೇಳ್ರಿ, ಏನು ಮಾಡ್ದ? ಬಿಟ್ಟು ಓಡಿ ಹೋದ. ಬಿಟ್ಬಿಟ್ಟ, ಒಂದೇ ಓಟ. ಅಶುದ್ಧ ಬೇಡ. ಅದಕ್ಕೆ ದೇವರ ಆ ದೇಶದವನ ಅಧಿಕಾರಿಯಾಗಿ ಮಾಡಿದ್ದ. ಅದಕ್ಕೆ ಪರಿಶುದ್ಧತೆ ಎಲ್ಲಿದೆ ಅಲ್ಲಿದೆ ಉನ್ನತಿ. ಶದ್ರಕ್, ಮೇಷದ, ಅಬೇದ್ನೆಗೋಗೆ ಏನ್ ಮಾಡಿದ್ರು? ರಾಜರ ಆಹಾರವನ್ನು ಅವರ ಮುಂದೆ ಇಟ್ಟಾಗ ಅವ್ರು ಏನ್ ಮಾಡಿದ್ರು? ಬೇಡ, ಅನ್ಯರದು ಬೇಡ, ಅಶುದ್ಧತೆ ಬೇಡ, ನಮ್ಮನೆ ಬೆಳೆಯಲ್ಲೇ ನಾನು ಗುಂಡಾಕ್ತೀನಿ ನೋಡು ಅಂದ್ರೆ. ನಿಮ್ಮನೆ ಚಿಕನ್ ನನಗೆ ಬೇಡ, ನಿಮ್ಮ ಅಶುದ್ಧವಾದದ್ದು ಬೇಡ. ಪವಿತ್ರವಾಗಿ ಜೀವಿಸಿದರು. ಕರ್ತನು ರಕ್ಷಿಸಿದನು, ಕರ್ತನು ಉನ್ನತಿಯನ್ನು ಅನುಗ್ರಹಿಸಿದನು. ಹಾಗಾಗಿ ಎಲ್ಲ ಆಶೀರ್ವಾದ ಇರುವುದು ಈ ಪರಿಶುದ್ಧತೆಯಲ್ಲಿ. ಇರಲಿ. ಪರಿಶುದ್ಧತೆ ಅಂದ್ರೆ ಏನು ಹಾಗಾದ್ರೆ? ಮಲಾಕ್ಯ, ಹಲ್ಲೆಲೂಯಾ, ಆಮೆನ್. ಮಲಾಕ್ಯದಲ್ಲಿ ನೀವು ನೋಡುವುದಾದರೆ ದೇವರ ವಾಕ್ಯ ನಮ್ಮನ್ನು ಹೇಳ್ತದೆ. ಹಲ್ಲೆಲೂಯಾ, ಆಮೆನ್. 2:10 ನೀವು ನೋಡುವುದಾದರೆ, ಕರ್ತನಿಗೆ ಪ್ರಿಯವಾದ ಪರಿಶುದ್ಧತೆ ಯಾವ್ದು ಹೇಳಿ? ಕರ್ತನಿಗೆ ಪ್ರಿಯವಾದ ಪರಿಶುದ್ಧತೆ. ನೀವು ಪರಿಶುದ್ಧ ಶುದ್ಧರಾಗಿರ್ಬೋದು. ತಂದೆಗೆ ಇಡಿಸ್ತಕ್ಕಂಥ ಶುದ್ಧತೆ, ತಾಯಿಗೆ ಇಡಿಸ್ತಕ್ಕಂಥ ಶುದ್ಧತೆ, ಗಂಡನಿಗೆ ಇಡಿಸ್ತಕ್ಕಂಥ ಶುದ್ಧತೆ, ಪಾಸ್ಟಿಗೆ ಇಡಿಸ್ತಕ್ಕಂಥ ಶುದ್ಧತೆ. ಈ ಶುದ್ಧತೆ ಎಲ್ಲ ಯೇಸು ಸ್ವಾಮಿ, ಕರ್ತಾದಿ ಕರ್ತ, ರಾಜಾದಿ ರಾಜ, ಆತನಿಗೆ ಪ್ರಿಯವಾದ ಪರಿಶುದ್ಧತೆ ನಿನ್ನಲ್ಲಿ ಇದ್ದರೆ ಎಲ್ಲ ಫಲಗಳು ನಿನಗೆ ಬರುತ್ತದೆ. ಪರಲೋಕದ ಬಾಗಿಲು ನಿನಗೆ ತೆರೆಯುತ್ತದೆ. ಹಲ್ಲೆಲೂಯಾ. ಒಬ್ಬ ಗಂಡ ಹೇಳ್ಬೋದು, ನೋಡಮ್ಮ ನೀನು ಇಷ್ಟು ಅಂಗಿ ಹಾಕೊಂಡ್ರೆ ನನಗೆ ಇಷ್ಟ ಅನ್ಬೋದು. ದೇವ್ರು ಹೇಳ್ತಾರೆ, ಎಲ್ಲ ಮುಚ್ಕೊಂಡು ಇಲ್ಲಿ ತನಕ ಹಾಕ, ಇದೆಲ್ಲ ಮುಚ್ಕೊಂಡು ಇಲ್ಲಿ ತನಕ ಹಾಕ ಅಂತಾರೆ. ಗಂಡನಿಗೆ ಇಷ್ಟ. ಕೆಲವೊಬ್ಬರಿಗೆ ಹೆಂಡತಿನ ರೋಡಲ್ಲಿ ಕರ್ಕೊಂಡು ಹೋಗಿ ಗೊತ್ತಾ, ಅರ್ಧ ಪರ್ದೆ ಮಾಡ್ಕೊಂಡೋಗು, ಅದು ಗಂಡನ ಇಷ್ಟ. ದೇವ್ರು ಹೇಳ್ತಾರೆ, ಅದಲ್ಲ, ಪೂರ್ಣವಾದ ಅಂಗಿಯನ್ನು ತೊಡಕೋ. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಒಬ್ಬೊಬ್ಬರಿಗೆ ಇಷ್ಟ ಆ ರೀತಿ. ಹಾಗೆ ಹೇಳ್ತಾರೆ, ದೇವರಿಗೆ ಪ್ರಿಯವಾದ ಪರಿಶುದ್ಧತೆ ಬೇಕು. ನಿನ್ನ ಮನೆಯವರಿಗೆ ಇಷ್ಟವಾದ ಪರಿಶುದ್ಧತೆ ಅಲ್ಲ. ನೀನು ಇವತ್ತು ಸ್ನಾನ ಮಾಡಿದ್ರೆ, ಅಪ್ಪ ನನ್ನ ಮಗ ಸ್ನಾನ ಮಾಡ್ದಪ್ಪ, ಓ ಬಾರಕಂದ ಗಮ ಗಮ ಅಂತ್ಯ ಸೆಂಟ್ ಹಾಕ್ಬಿಟ್ಟು ಮುತ್ತಿಸ್ತೀಯ. ಅದಲ್ಲ, ದೇವರಿಗೆ ಇಷ್ಟವಾಗತಕ್ಕಂಥ ಪರಿಶುದ್ಧತೆ ನಿನ್ನೆಲ್ಲ ಉಂಟಾಗಬೇಕು. ಅರ್ಥ ಆಯ್ತರಾ? ಎಷ್ಟು ಚೆನ್ನಾಗಿ ಅರ್ಥ ಆಯ್ತರಾ? ಹಲ್ಲೆಲೂಯಾ. ನಿನ್ನ ಹೃದಯದಲ್ಲಿ ಪರಿಶುದ್ಧತೆ, ಆಗ ಮಾತ್ರ ನಿನ್ನ ಬಾಳು ಆಶೀರ್ವಾದವಿರ್ಲಿಕ್ಕೆ ಸಾಧ್ಯ. ಇಲ್ಲಾದರೆ ಇಲ್ಲ. ಹಾಗಾಗಿ ಇವತ್ತು ನಿಮ್ಮ ಆಶೀರ್ವಾದದ ಕೊರತೆಗೆ ಕಾರಣ ಯಾರು? ನಾವು. ಏನೇನಿದೆ ಎಲ್ಲ ತೆಗೆದಾಕ್ರಿ. ಅಶುದ್ಧಗಳು ಏನಿದೆ? ಆಹಾರ ಸೇವನೆಯಲ್ಲಿ ಏನಿದೆ? ಒಳಗೆ ಹೋಗೋದ್ರಲ್ಲಿ ಅಶುದ್ಧ ಏನಿದೆ? ಹೊರಗೆ ಬರೋದ್ರಲ್ಲಿ ಅಶುದ್ಧ ಏನಿದೆ? ಒಳಗೆ ಹೋಗೋದು, ಹೊರಗೆ ಬರೋದು ಎರಡೂ ಇದೆ. ಹೆಚ್ಚಾಗಿ ಹೊರಗೆ ಬರೋದ್ರಲ್ಲಿದೆ, ನೋಡೋದ್ರಲ್ಲಿದೆ. ಅದನ್ನೆಲ್ಲವನ್ನು ಸಮರ್ಪಣೆ ಮಾಡಿ, ದೇವರೇ ನಿನ್ನ ರಕ್ತದಿಂದ ನನ್ನನ್ನು ತೊಳೆ, ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿಪಡಿಸು ಅಂತ ಕೇಳಿ
ಖಂಡಿತ ದೇವರು ನಿಮ್ಮ ಅಗತ್ಯಗಳನ್ನು ಪೂರೈಸ್ತಾರೆ. ವ್ಯಾಧಿಗಳು ನಿಮ್ಮ ಹತ್ರ ಬರೋದೇ ಇಲ್ಲ, ಶತ್ರುಗಳು ನಿಮ್ಮ ಹತ್ರ ಬರೋದೇ ಇಲ್ಲ. ಹಲ್ಲೆಲೂಯಾ. ನಿಮಗೆ ಬೇಕಾದಂಥ ಎಲ್ಲ ಆಶೀರ್ವಾದಗಳು ಈ ಪರಿಶುದ್ಧತೆ ಹಿಂದೆ ಓಡು ಬರುತ್ತದೆ. ಹಲ್ಲೆಲೂಯಾ. ನಿಮ್ಮ ಜೀವನದ ಕೊರತೆಗಳೆಲ್ಲರೂ ನಿವಾರಣೆ ಆಗ್ತದೆ. ಹಾಗಾಗಿ ಸಮರ್ಪಣೆ ಮಾಡಿ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ.